ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ. ಚಿಕ್ಕಮಂಗ್ಳೂರಲ್ಲಿ ಇರೋದ್ರಿಂದ ಇಲ್ಲಿಂದ ಧರ್ಮಸ್ಥಳ ಹತ್ತಿರ. ಸೊ ಈ ಥರ ರೆಡಿ ಆಗಿದ್ದೀವಿ. ಇಲ್ಲಿಂದ ಹಾಗೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ನನ್ನ ಔಟ್ಫಿಟ್ ಈ ಥರ ಇದೆ. ಆ್ಯಂಡ್ ಕಿಶೋರ್ ಅವ್ರನ್ನ ತೋರಿಸ್ತೀನಿ ರೀ. ನಾವು ಆಲ್ರೆಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿಯೇ ಬಂದಿದ್ದರಿಂದ ಅಲ್ಲಿ ಹೋಗಿ ನಾವು ಎಲ್ಲೂ ಸ್ಟೇ ಮಾಡೋದು ಅವಶ್ಯಕತೆ ಇರಲಿಲ್ಲ. ಸೊ ನಾವು ರೀಚ್ ಆಗಿದ್ದು ಆಲ್ಮೋಸ್ಟ್ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಬಿಕಾಸ್ ನಾವು ಚಿಕ್ಕಮಂಗ್ಳೂರಲ್ಲಿ ಮನೆ ಬಿಟ್ಟಿದ್ದೆ ಮಧ್ಯಾಹ್ನ 12 ಗಂಟೆ ಏನೋ ಆಗಿತ್ತು. ಸೊ ನಾವು ರೀಚ್ 3 ಗಂಟೆಗೆ ಆದ್ವಿ. ನೋಡಿದ್ರೆ ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿತ್ತು. 5 o'clock ಮೇಲೇ ನೆಕ್ಸ್ಟ್ ದರ್ಶನ ಅಂತ ಹೇಳಿದ್ರು. ಸರಿ ಪ್ರಸಾದ ಏನಾದರೂ ತಿನ್ಕೊಂಬರೋಣ ಅಂತ ಹೇಳಿ ಪ್ರಸಾದ ತಿನ್ನೋಕೆ ಹೋದರೆ ಅದು ಕೂಡ ಕ್ಲೋಸು. 7 o'clockಗೆ ನೆಕ್ಸ್ಟ್ ಪ್ರಸಾದ ಅಂತ ಹೇಳಿದ್ರು. ಸೊ ಸರಿ ಅಂತ 5 o'clock ಅಂದರೆ 2 hours ವೆಯ್ಟ್ ಮಾಡಬೇಕಾಗತ್ತಲ್ಲ ಅಂತ ಅಂದ್ಬಿಟ್ಟು ನಾವು ಹೆಂಗಿದ್ರು ತಿಂದಿರಲಿಲ್ವಲ್ಲ, ಪ್ರಸಾದನೂ ಸಿಕ್ಕಿಲ್ಲ. ಸೊ ಅಲ್ಲೇ ಹೋಗ್ಬಿಟ್ಟು ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಅಲ್ಲೇ ನಮಗೆ ಟೆಂಪಲಲ್ಲಿ ವರ್ಕ್ ಒಬ್ಬರು ಆಂಟಿ ಸಿಕ್ಕಿದ್ರು. ಅವರು ಐಡಿಯಾ ಕೊಟ್ಟರು, ಈ ಥರ ಒಂದು ತೃಪ್ತಿ ಅಂತ ಒಂದು ಹೋಟೆಲ್ ಇದೆ ಅಲ್ಲಿ ಇಲ್ಲಿರೋದ್ರಲ್ಲೇ ಸ್ವಲ್ಪ ಬೆಟರು. ಆ ಹೋಟೆಲ್ಗೆ ಹೋಗ್ಬಿಟ್ಟು ನೀವು ತಿನ್ಕೊಂಡು ಬನ್ನಿ, ಇಲ್ಲಿ ದರ್ಶನಕ್ಕೆ ಕರೆಕ್ಟಾಗಿರುತ್ತೆ ಟೈಮ್ ಅಂತ ಹೇಳಿಬಿಟ್ಟು ಆಂಟಿ ಐಡಿಯಾ ಕೊಟ್ಟಿದ್ರು ಅಂತ. ಸರಿ ಅಂತ ಹುಡ್ಕೊಂಡು ಹೋಗಿದ್ವಿ. ಅಲ್ಲೋದ್ರೆ ಎಲ್ಲೂ ಕೂಡ ಫೋನ್ಪೇ ಇಲ್ಲ, ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ಸೇ. ನಮ್ಮ ಹತ್ರ ಯೂಶ್ವಲಿ ಕ್ಯಾಶ್ ಇಟ್ಕೊಳ್ಳಲ್ಲ. ನಾವು ಯೂಶ್ವಲಿ ಫೋನ್ಪೇ, ಗೂಗಲ್ ಪೇ ಜಾಸ್ತಿ ಕ್ಯಾಶ್ ಇಟ್ಕೊಳ್ಳಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಗೋಯಿತು. ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಎಲ್ಲಿ ಕೊಡೋಕ್ಕೂ ಕ್ಯಾಶ್ ಇಲ್ಲ. ದೇವಸ್ಥಾನದಲ್ಲಿ ಪ್ರಸಾದ ತೊಗೊಳಕ್ಕೆ ಕೂಡ ಫೋನ್ಪೇ ಇಲ್ಲ ಅಲ್ಲಿ. ಸೊ ಅದೊಂದು ಪ್ರಾಬ್ಲಮ್ ಆಗಿದ್ದು. ಏನಂತಂದರೆ ಎಲ್ಲೋದ್ರೂ ಕ್ಯಾಶೇ. ಅತ್ತೆ ಹೋಗ್ಬಿಟ್ಟು ಯಾರ್ಯಾರನ್ನೂ ಕೇಳಿದ್ರು ಫೋನ್ಪೇ ಮಾಡ್ತೀವಿ ಕ್ಯಾಶ್ ಕೊಡಿ ಅಂತ. ನೋ ಬಡಿ ವಾಸ್ ರೆಡಿ ಟು ಗಿವ್ ಬಿಕಾಸ್ ನಾವು ಕಾರ್ಡ್ ಎತ್ಕೊಂಡು ಹೋಗಿರಲಿಲ್ಲ. ಇದೊಂದು ಪ್ರಾಬ್ಲಮ್ ಆಯಿತು. ಮತ್ತು ಹೋಗಿ ಹಿಂಗೋ ಮ್ಯಾನೇಜ್ ಮಾಡಿ ಕ್ಯಾಶ್ ತೊಗೊಂಡು ಮಾಡ್ಕೊಂಡು ಬಂದ್ವಿ. ಒಂಥರ ಚೆನ್ನಾಗಾಗಿತ್ತು ದೇವಸ್ಥಾನದಲ್ಲಿ ಈ ಪ್ರಿಪ್ರೇಷನ್ಸ್. ನಾನು ಲಾಸ್ಟ್ ಟೈಮ್ ಹೋಗಿದ್ದು ಆಲ್ಮೋಸ್ಟ್ 4 years ಆಗೋ ನಮ್ಮ ಮಮ್ಮಿ ಡ್ಯಾಡಿ ಜೊತೆ. ಬಟ್ ಇವಾಗ ಹೋಗಿದ್ರೆ ಧರ್ಮಸ್ಥಳ ಫುಲ್ ಚೇಂಜ್ ಆಗಿತ್ತು. ಅಂದರೆ ಸಿಸ್ಟಮ್ ಎಲ್ಲ ಬಂದುಬಿಟ್ಟು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ವೇಟಿಂಗ್ ಸಿಸ್ಟಮ್ ಎಲ್ಲ ಈ ಥರ ಲಾಕ್ ಮಾಡಿಬಿಡ್ತಾರೆ. ತಿರುಪತಿಲೆಲ್ಲ ಈ ಥರ ಇರ್ತಿತ್ತು ಫಸ್ಟು. ಒಂದೊಂದೇ ಒಂದು ಹಾಲ್ ಥರ ಇರುತ್ತಲ್ಲ, ಅಲ್ಲಿ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟೀಸ್ ಇರುತ್ತೆ ನಿಮಗೆ. ವಾಶ್ರೂಮ್ಸ್ ಆಗಲಿ, ಕೆಫೆಸ್ ಆಗಲಿ, ಸಡನ್ನಾಗಿ ಸ್ನ್ಯಾಕ್ಸು ಅದು ಇದು ವಿ ಕ್ಯಾನ್ ಗೆಟ್ ಇಟ್ ದೇರ್. ಸೊ ಈ ಥರ ಸಿಸ್ಟಮ್ ಕೂಡ ಚೆನ್ನಾಗಾಗಿತ್ತು. ಒಂದೊಂದೇ ಹಾಲ್ ಮತ್ತು ರಿಲೀಸ್ ಮಾಡಿ ಬಿಡ್ತಾರೆ. ಯೂಶ್ವಲಿ ಮುಂಚೆ ಎಲ್ಲ ಧರ್ಮಸ್ಥಳಕ್ಕೆ ಹೋದರೆ ಅಟ್ಲೀಸ್ಟ್ 3-4 hours ಆಗ್ತಿತ್ತು ದರ್ಶನ ಮುಗಿಸ್ಕೊಂಡು ಬರೋಕ್ಕೆ. ಒಳಗೆ ಹೋದರೆ ಕ್ಯೂ ಅಷ್ಟು ಇರ್ತಿತ್ತು. ಬಟ್ ಇವಾಗ ಏನಂತಂದರೆ ನಾವು ಹೋಗಿದ್ದು ಒಂದು 5 o'clock ಒಳಗಡೆ ಅಲ್ವಾ. ಆಲ್ಮೋಸ್ಟ್ 6ಗೆಲ್ಲ ನೀಟಾಗಿ ದರ್ಶನ ಮುಗಿಸ್ಕೊಂಡು ಬಂದಿದ್ವಿ. ಚೆನ್ನಾಗಿ ದರ್ಶನ ಆಗಿತ್ತು. ಯಾಕಂತಂದರೆ ಜನ ಸ್ವಲ್ಪ ಕಮ್ಮಿ, ಬೆಟರ್. ಜನ ಇಲ್ಲ ಅಂತಲ್ಲ, ಮಂಡೇ ಆಗಿದ್ದರಿಂದ ಜನ ತುಂಬಾ ಇದ್ದರು. ಬಟ್ ಮುಂಚಿನ ಥರ ಜನ ಇರಲಿಲ್ಲ ಅಂತ ಹೇಳ್ಬೋದು. ಬೆಟರ್, ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಬರೋ ಥರ ಇತ್ತು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ಸಿಕ್ಕಾಪಟ್ಟೆ ಶೆಕೆ. ಅದರಲ್ಲಿ ಬೇರೆ ಈ ಸಿಲ್ಕ್ ಸಾರಿ ಮತ್ತು ಅವರು ಕೂಡ ಸಿಲ್ಕ್ ಹಾಕ್ಕೊಂಬಿಟ್ಟು ಇಬ್ರಿಗೂ ಕೂಡ ತುಂಬಾ ಕಷ್ಟ ಆಗಿಬಿಟ್ಟಿತ್ತು. ವಾಟ್ ಐ ರಿಯಲೈಸ್ಡ್ ಇಸ್ ಒಂದು ಫೋಟೋಗೋಸ್ಕರ ಈ ಥರ ಸಿಲ್ಕ್ ಹಾಕ್ಕೊಂಡ್ರೆ ಈ ಥರ ಟ್ರಾವೆಲೆಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಕಂಫರ್ಟ್ ನೆಕ್ಸ್ಟ್ ಟೈಮಿಂದ ಕಂಫರ್ಟ್ ನೋಡ್ಕೊಂಡು ಹಾಕ್ಕೊತೀನಿ. ಬಿಕಾಸ್ ತುಂಬ ಕಷ್ಟ ಆಗಿತ್ತು ಅವತ್ತು ನಮಗೆ. ಸ್ವೆಟ್ಟಿ ಬೇರೆ, ಬಿಕಾಸ್ ಫುಲ್ಲು ಬಿಸಿಲಲ್ಲಿ ತುಂಬಾ ಬಿಸಿಲಿತ್ತು. ಮತ್ತು ಕ್ಯೂವಲ್ಲೆಲ್ಲ ಒಳಗಡೆ ಹೋಗಿ ಬರೋಷ್ಟೊತ್ತಿಗೆ ಸಾಕಾಗೋಯಿತು. ಬಟ್ ದರ್ಶನ ತುಂಬ ಚೆನ್ನಾಗಾಯಿತು, ಅದೊಂದು ಖುಷಿ. ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ಬೆಂಗಳೂರು ಹೊರಟಿದ್ವಿ. ನಾವು ಆಲ್ಮೋಸ್ಟ್ ನೈಟ್ 2 o'clock 3 o'clock ಬಂದು ರೀಚ್ ಆಗಿದ್ವಿ ಅಂತ ಹೇಳ್ಬೋದು. ಈ ಥರ ಹೋಯಿತು ನಮ್ಮ ಧರ್ಮಸ್ಥಳದಲ್ಲಿ ನಮ್ಮ ಡೇ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಯಾರ್ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಕೊಡ್ತಾಯಿರಿ. ಮತ್ತು ನಿಮ್ದೇನಾದರೂ ಸಜೆಷನ್ಸ್ ಇದ್ದರೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಅದಕ್ಕೆ ತಕ್ಕನಂಗೆ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ನಾನು ಮಾಡ್ಕೊತೀನಿ. ಮತ್ತು ಸಜೆಷನ್ಸ್ ಪ್ರಕಾರ ವೀಡಿಯೋ ಮಾಡಬೇಕು ಅಂತಂದರೆ ಅದನ್ನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳ್ಬೋದು. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ continue watching. It's a small video for today. Take care. Love you all. Bye. अविध्यानामन्तस्तिमिरा मिहिरद्वीपनगिरे जदनं चैतन्यस्तवकं तरङ्गश्रुतिधरे दरिद्राणां चिन्तामणि
गुणनिका जन्म जलधौ निमग्नानं दंष्ट्रा मुररिपुवराहस्य भवति